ಹಾಯ್, ಇವತ್ತು ಮಗನ ಲಂಚ್ ಬಾಕ್ಸ್ಗೆ ಆಲೂ ಪರಾಟ ವಿತ್ ದೇಸಿ ಟೊಮ್ಯಾಟೊ ಗಾರ್ಲಿಕ್ ಚಟ್ನಿ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಫಸ್ಟು ಬೆಳಗ್ಗೆ ಫ್ರೆಶ್ ಅಪ್ ಆಗಿ ಬಂದು ಮೊನ್ನೆ ಆಲ್ ಟೈಮ್ ಹೇರ್ ಗ್ರೋತ್ ಪೌಡರ್ನ ತೋರಿಸ್ಕೊಟ್ಟಿದ್ದೆ ಅಲ್ವಾ, ಅದನ್ನು ಒಂದು ಚಮಚ ಖಾಲಿ ಹೊಟ್ಟೆನಲ್ಲಿ ತೊಗೊಂಡು ಆಮೇಲೆ ಅಡುಗೆ ಶುರು ಮಾಡ್ಕೊಂಡಿದ್ದೀನಿ. ಫಸ್ಟು ಟೊಮ್ಯಾಟೊನೆಲ್ಲ ಚೆನ್ನಾಗಿ ಫ್ರೈ ಮಾಡಿಕೊಂಡು ಆಮೇಲೆ ಸ್ವಲ್ಪ ಎಣ್ಣೆಗೆ ಈರುಳ್ಳಿ, ನೆನೆಸಿರೋ ಬಟಾಣಿ, ಬೇಕು ಅಂದರೆ ಬೆಳ್ಳುಳ್ಳಿನ ಹಾಕಿ ಚೆನ್ನಾಗಿ ಫ್ರೈ ಮಾಡಿ ಮಸಾಲ ಐಟಮ್ಸ್ಗಳನ್ನೆಲ್ಲ ಹಾಕಿ ಚೆನ್ನಾಗಿ ಅದು ಹುರಿದ ಮೇಲೆ ಟೊಮ್ಯಾಟೊ ಸಿಪ್ಪೆನ ತೆಗೆದು ತರಿಯಾಗಿ ರುಬ್ಬಿ ಇದಕ್ಕೆ ಹಾಕಿ ಬೇಯಿಸಿದ್ರೆ ಈ ಟೊಮ್ಯಾಟೊ ಚಟ್ನಿ ರೆಡಿ ಆಗಿಬಿಡುತ್ತೆ. ಯಾಕೋ ಇವತ್ತು ವಿಡಿಯೋ ತುಂಬಾ ಸ್ಟ್ರಕ್ ಆಗ್ತಾ ಇತ್ತು, ಅದಕ್ಕೆ ಇದ್ರ ಫುಲ್ ರೆಸಿಪಿನ ಶೂಟ್ ಮಾಡೋದಕ್ಕೆ ಆಗಲಿಲ್ಲ. ಡಿಸ್ಕ್ರಿಪ್ಷನಲ್ಲಿ ಇದ್ರ ರೆಸಿಪಿನ ಕೊಟ್ಟಿರ್ತೀನಿ, ಬೇಕು ಅಂದರೆ ಅಲ್ಲಿ ಚೆಕ್ ಮಾಡ್ಕೊಳ್ಳಿ. ಇನ್ನು ಆಲೂ ಪರಾಟ ಸ್ಟಫಿಂಗಿಗೆ ಚೆನ್ನಾಗಿ ಬೆಂದಿರೋ ಆಲೂಗಡ್ಡೆನ ಮ್ಯಾಶ್ ಮಾಡಿಕೊಂಡು ಅದಕ್ಕೆ ಈರುಳ್ಳಿ, ಕೊತ್ತಂಬರಿ, ಖಾರದ ಪುಡಿ, ಉಪ್ಪು, ಗರಂ ಮಸಾಲ, ತುರಿದಿರೋ ಶುಂಠಿ, ಸ್ವಲ್ಪ ನಿಂಬೆಹಣ್ಣಿನ ರಸನ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡ್ರೆ ಆಯಿತು. ಚಿಕ್ಕದಾಗಿ ಚಪಾತಿ ಮಾಡಿಕೊಂಡು ಅದರಲ್ಲಿ ಈ ಆಲೂ ಸ್ಟಫ್ನ ಇಟ್ಟು ನಮ್ಗೆ ಯಾವ ಸೈಜಲ್ಲಿ ಬೇಕೋ ಆ ಸೈಜಲ್ಲಿ ಉತ್ಕೊಂಡು ಚೆನ್ನಾಗಿ ಎರಡು ಸೈಡಲ್ಲೂ ಸ್ವಲ್ಪ ಎಣ್ಣೆ ಅಥವಾ ತುಪ್ಪನ ಹಾಕಿ ಬೇಯಿಸ್ಕೊಂಡ್ರೆ ಪರಾಟ ರೆಡಿ ಆಗಿಬಿಡುತ್ತೆ. ಈ ಟೊಮ್ಯಾಟೊ ಚಟ್ನಿ ಜೊತೆ ಪರಾಟ ಕಾಂಬಿನೇಷನ್ ತುಂಬಾ ಚೆನ್ನಾಗಿರುತ್ತೆ. ಈ ಚಳಿಗೆ ಮೊಸರನ್ನೆಲ್ಲ ತಿನ್ನೋದಕ್ಕಾಗಲ್ಲ ಅಲ್ವಾ ಬೆಳಗ್ಗೆನೆ. ಸೊ ಈ ಟೊಮ್ಯಾಟೊ ಚಟ್ನಿನ ಟ್ರೈ ಮಾಡ್ಬೋದು. ಬಾಕ್ಸ್ ಪ್ಯಾಕ್ ಮಾಡಿ ಮಗನ ಸ್ಕೂಲಿಗೆ ಕಳಿಸಿ ಈಗ ಗಿಡಗಳಿಗೆ ಔಷಧಿ ಸ್ಪ್ರೇ ಮಾಡೋಣ ಅಂತ ಹೇಳಿ ಟೆರಸಿಗೆ ಬಂದಿದ್ದೀನಿ. ಈ ರೀತಿ ಚಿಕ್ಕ ಹುಳು ಆಗಿಬಿಟ್ಟಿದೆ ಗಿಡದಲ್ಲೆಲ್ಲ, ಅದಕ್ಕೆ ಬೇವಿನ ಎಲೆ ರಸ ಮತ್ತು ಸೋಪ್ ಆಯಿಲು ನೀರನ್ನು ಮಿಕ್ಸ್ ಮಾಡಿ ಸ್ಪ್ರೇ ಮಾಡ್ತಾ ಇದ್ದೀನಿ. ಈ ರೀತಿ 2-3 ಡೇಸ್ ಸ್ಪ್ರೇ ಮಾಡಿದ್ರೆ ಹುಳುಗಳೆಲ್ಲ ಬೇಗ ಕಡಿಮೆ ಆಗಿಬಿಡುತ್ತೆ. ಸಿಗ್ತೀನಿ ನೆಕ್ಸ್ಟ್ ಮಿನಿ ವ್ಲಾಗಲ್ಲಿ. ಬಾಯ್.